ಈಗಾಗಲೇ ಯಾರೆಲ್ಲ GDS ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಒಂದು ನೋಟಿಫಿಕೇಶನ್ ಆಲ್ರೆಡಿ ಬಂದಿದೆ, ನೋಟಿಫಿಕೇಶನ್ ಕೂಡ ಬಂದಿದೆ. ಹಾಗೆ ನೋಟಿಫಿಕೇಶನ್ನಲ್ಲಿ ಏನಿದೆ ಅಂತ ಕೂಡ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ಇವಾಗ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಆದರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ನಾನು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ ಅಥವಾ ಅಪ್ಲಿಕೇಶನ್ ಹಾಕಬೇಕಾ ಅಂತ ಕನ್ಫ್ಯೂಷನ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೇ ನೀವು GDS ಪೋಸ್ಟ್ನಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಿದ್ರೆ ಬನ್ನಿ, ನಾನು ನಿಮಗೆ ಹೇಳಿದ್ದು ಜಸ್ಟ್ ನೋಟಿಫಿಕೇಶನ್ ಆಲ್ರೆಡಿ ಬಂದಿದೆ ಫ್ರೆಂಡ್ಸ್. ಹಾಗಾಗಿ ಯಾರೆಲ್ಲ ನೋಡಲಿಲ್ಲ ಹೋಗಿ ವೆಬ್ಸೈಟ್ನಲ್ಲಿ ಒಮ್ಮೆ ನೋಟಿಫಿಕೇಶನನ್ನು ನೋಡ್ಕೊಂಡು ಬನ್ನಿ. ನಾನು ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೊ ಅಲ್ಲಿ ಕೂಡ ನಾನು ನೋಟಿಫಿಕೇಶನಲ್ಲಿ ಹೇಳಿರೋ ಪ್ರಕಾರವಾಗಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋ ಡೇಟ್ ಬಂದುಬಿಟ್ಟು 31/2026. ಸೊ ಆಲ್ರೆಡಿ ನೋಟಿಫಿಕೇಶನ್ ಬಂದಾಗಿದೆ, ಹಾಗೆ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಸೊ ನೀವು ರಿಜಿಸ್ಟ್ರೇಷನನ್ನು 14/2/2026 ತನಕ ಕೂಡ ಮಾಡ್ಕೊಳ್ಬೋದು. ಸೊ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಅವತ್ತೇ ಹಾಕಲಿಕ್ಕೆ ಬರೋದಿಲ್ಲಲ್ವಾ. ಸೊ ಹಾಗಾಗಿ ನೀವು ಮೊದಲು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡ್ಬಿಡಿ. ಅದಾದ ನಂತರ ನೀವು 14/2 ಅಂತ ಅಂದರೆ ಈ ಫೆಬ್ರವರಿ 14 ತನಕ ಕೂಡ ನೀವು ಅಪ್ಲಿಕೇಶನನ್ನು ಸ್ಕ್ರೀನ್ ಮೂಲಕ ಕೂಡ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲೇ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಇವರು. ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 31/2026 ಅಂದರೆ ಇದು ಜಸ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಹಾಗೆಯೇ ನೀವು GDS ಪೋಸ್ಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ದಿನಾಂಕ. ಸೊ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡೋಸೋಗೆ ಅಪ್ಲಿಕೇಶನ್ನ ಹಾಕಬೇಕು, ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಸೊ ರಿಜಿಸ್ಟ್ರೇಷನ್ ಅನ್ನೋದು ನಿಮಗೆ 14/2/2026 ತನಕನೂ ಇದೆ. ಹಾಗೆಯೇ ನೀವು ರಿಜಿಸ್ಟ್ರೇಷನ್ ಪ್ಲಸ್ ನೀವು ಅಪ್ಲಿಕೇಶನ್ ಕೂಡ ಹಾಕ್ಕೊಳ್ಬೋದು. ಹಾಗಿದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋ ದಿನಾಂಕ ಯಾವಾಗಿಂದ ಬಂದಿದೆ? ಸೊ ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋ ದಿನಾಂಕ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ 1/2/2026 to 16/2/2026 ತನಕ ಇದೆ. ಹೌದು, ನೀವು ರಿಜಿಸ್ಟ್ರೇಷನ್ ಮಾಡೋ ದಿನಾಂಕ 30ದಿಂದನೇ ಸ್ಟಾರ್ಟ್ ಆದರೂ ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡೋದು 1/2/2026 to 16 ತನಕ ಇದೆ. ಹಾಗಾಗಿ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರೆಲ್ಲ ಕೂಡ ರಿಜಿಸ್ಟ್ರೇಷನ್ ಪ್ಲಸ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಷನ್ ಕೂಡ ಬಂದಿದೆ. ಹಾಗಾಗಿ ನಾವು ಯಾರು ಹಾಕಬೇಕು ಅಂದ್ಕೊಂಡಿದ್ದೀರಾ ಸೊ ಅವರೆಲ್ಲ ಕೂಡ ಈ 16ವರೆಗೂ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟನ್ನು ಕೂಡ. ಹಾಗಾಗಿ ನೀವು 16/2/2026 ತನಕ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಫ್ರೆಂಡ್ಸ್. ಹಾಗೆ ನೀವು ಅಪ್ಲಿಕೇಶನ್ ಸಬ್ಮಿಷನ್ನಲ್ಲಿ ಏನಾದರೂ ನಿಮ್ಮ ಒಂದು ಪ್ರಾಬ್ಲಮ್ ಆಗಿದ್ದರೆ ಕರೆಕ್ಷನ್ ಮಾಡಬೇಕಂತ ಅಂದರೆ ಅದಕ್ಕೂ ಕೂಡ ಅವರು ಟೈಮಿಂಗ್ ಮಾಡೋ ಎಂಡ್ ಡೇಟ್ ಬಂದುಬಿಟ್ಟು 16 ಲಾಸ್ಟ್ ಡೇಟ್ ಆಗಿದೆ. ಹಾಗೆಯೇ ಏನಾದರೂ ಕರೆಕ್ಷನ್ ಮಾಡಬೇಕು ಅಂತ ಅಂದರೆ 17/2/2026 to 18/2/2026 ತನಕ ನಿಮಗೆ ಟೈಮಿಂಗನ್ನು ಕೊಟ್ಟಿದ್ದಾರೆ. ಅಂತಂದರೆ 17 ಮತ್ತು 18ನಲ್ಲಿ ನಿಮ್ಮ ಒಂದು ಸಬ್ಮಿಷನ್ನಲ್ಲಿ ಏನಾದರೂ ಎರರ್ ಆಗಿದ್ದರೆ ಅಥವಾ ಏನಾದರೂ ಡಾಕ್ಯುಮೆಂಟ್ನಲ್ಲಿ ಕರೆಕ್ಷನ್ ಇದ್ದರೆ ನೀವು 17 ಮತ್ತು 18 ಮಧ್ಯದಲ್ಲಿ ನೀವು ಕರೆಕ್ಷನನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೀವು ಇಲ್ಲಿ ಕ್ಲಿಯರ್ ಆಗಿರಿ. ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು 14ವರೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಫ್ರೆಂಡ್ಸ್. ಸೊ ನಿಮಗೆ ರಿಜಿಸ್ಟ್ರೇಷನ್ ಹಾಗೆಯೇ ನೋಟಿಫಿಕೇಶನ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಯಾವ ರೀತಿಯಾಗಿ ಹಾಕಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಸ್ವಲ್ಪ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.